ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 10ನೇ ತರಗತಿಯ FA4 ಪರೀಕ್ಷೆ 2022-23ರಲ್ಲಿ ಇವತ್ತು ಸಮಾಜ ವಿಜ್ಞಾನದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀವಿ. ಆಲ್ರೆಡಿ ಹಿಂದಿಯಲ್ಲಿ ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಹೋದರೆ ತಾವು FA4 ಅಚೀವ್ಮೆಂಟ್ ಟೆಸ್ಟ್ 4 ಸಾಧನಾ ಪರೀಕ್ಷೆ 4ರ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಬೋದು. ಉತ್ತರಗಳನ್ನು ನೆಕ್ಸ್ಟ್ ಅಲ್ಲಿ ಹಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನೀವು ಸಹಿತ ಅಭ್ಯಾಸ ಮಾಡಿ. ಇದು ಮಾಡೆಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್. ಇಲ್ಲಿರ್ತಕ್ಕಂಥ ಕ್ವಶನ್ಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಲಾಸ್ಟ್ ಇಯರ್ ಎಕ್ಸಾಮಲ್ಲಿ ಬಂದಿದ್ದೆ ಕ್ವಶನ್ಸ್ಗಳನ್ನು. ಸೊ ಈ ವರ್ಷ ಬರ್ಬೋದಾಗಿರ್ತಕ್ಕಂಥ ಕ್ವಶನನ್ನು ಅಸ್ಯೂಮ್ಷನ್ ಮಾಡಿ ಏನು ಮಾಡಿದ್ದೀವಿ, ಹಾಕಿದ್ದೀವಿ. ಸೊ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ SSLC ಅವರಿಗೆ ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನದ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್, ನೋಟ್ಸ್ಗಳ ವಿಡಿಯೋಗಳಿದ್ದಾವೆ. ವಿಶೇಷವಾಗಿ 8ರಲ್ಲಿ NMMS ವಿಡಿಯೋಗಳನ್ನು ಹಾಕ್ತೀವಿ. ನಿಮ್ಮ FA ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನು ಸಹಿತ ಅಪ್ಲೋಡನ್ನು ಮಾಡ್ತೀವಿ. ಸೊ ಮೇನ್ ಇಂಪಾರ್ಟೆಂಟ್ ಅಂದರೆ ನಮ್ಮದು ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಶುರು ಮಾಡೋಣ. 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ FA4 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ವಿದ್ಯಾರ್ಥಿಗಳೇ, ಈ ಕ್ವಶನ್ ಪೇಪರಲ್ಲಿ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪಾಠಗಳನ್ನು ತೆಗೆದುಕೊಂಡಿವಂದರೆ 19ನೇ ಪಾಠ ಸ್ವಾತಂತ್ರ್ಯೋತ್ತರ ಭಾರತ, 20ನೇ ಪಾಠ ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ, 22 ಜಾಗತಿಕ ಸಂಸ್ಥೆಗಳು, 24 ಸಾಮಾಜಿಕ ಸವಾಲುಗಳು, 28ನೇ ಪಾಠ ಭಾರತದ ಪ್ರಮುಖ ಕೈಗಾರಿಕೆಗಳು, 29 ಭಾರತದ ನೈಸರ್ಗಿಕ ವಿಕೋಪಗಳು, 31 ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ, 33 ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ ಅಂತಕ್ಕಂಥ ಒಟ್ಟಾರೆಯಾಗಿ ಇಷ್ಟು ಪಾಠಗಳ ಮೇಲೆ ನಾವು ಏನು ಮಾಡಿದ್ದೀವಿ, FA4ರ ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ದೀವಿ. ಯಾಕಂದ್ರೆ ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಲ್ಲಿ ಅರ್ಧ ಸಿಲೆಬಸ್ಸನ್ನು ನಾವು ಮುಗಿಸ್ಲೇಬೇಕಾಗದ FA4ಗಾಗಿ. ಸೊ ನೋಡೋಣ ಕ್ವಶನ್ ಪೇಪರ್ ಹೇಗಿದೆ ಅಂತ. ಪ್ರಶ್ನೆ ಪತ್ರಿಕೆ ಇದೆ. ವರ್ಗ 10ನೇಯ, ವಿಷಯ ಸಮಾಜ ವಿಜ್ಞಾನ, ಅಂಕ 20, ಸಮಯ 60 ನಿಮಿಷ. ಮುಖ್ಯ ಪ್ರಶ್ನೆ 1, ಸರಿಯಾದ ಆಯ್ಕೆಯನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 2 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಫಸ್ಟ್ ಕ್ವಶನ್ ಇತ್ತು, ಭಾರತದಲ್ಲಿ ಪ್ರಥಮ ಉಕ್ಕಿನ ಕೈಗಾರಿಕೆ ಸ್ಥಾಪನೆಗೊಂಡ ರಾಜ್ಯ ಜಾರ್ಖಂಡ್, ಒರಿಸ್ಸಾ, ಪಶ್ಚಿಮ ಬಂಗಾಳ, ಕೇರಳ. 2ನೇ ಪ್ರಶ್ನೆ, ಭಾರತದಲ್ಲಿ ಹಣಕಾಸು ವರ್ಷ ಆರಂಭವಾಗೋದು A ಜನವರಿ 1, B ಮಾರ್ಚ್ 1, C ಏಪ್ರಿಲ್ 1, D ಡಿಸೆಂಬರ್ 31. ಮುಖ್ಯ ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 1 ಅಂಕ, ಒಟ್ಟು 2 ಅಂಕ. 3ನೇದು ಬತ್ತು, ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು. 4ನೇದು, ಸಕ್ಕರೆ ಕೈಗಾರಿಕೆಯ ಮುಖ್ಯ ಕಚ್ಚಾ ವಸ್ತು ಯಾವುದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ. ಒಟ್ಟು 5 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 10 ಅಂಕ. ಪ್ರಶ್ನೆ 5 ಇತ್ತು, ಭಾರತ ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು ಅನ್ನೋದನ್ನು ತಾವು ಏನು ಮಾಡಬೇಕಾಗಿತ್ತು, ಒಂದು 4 ಅಂಶ ಅಥವಾ 2ರಿಂದ 3 ವಾಕ್ಯಗಳಲ್ಲಿ ಬರೀಬೇಕಿತ್ತು. 6ನೇ ಪ್ರಶ್ನೆ, ಪ್ರಥಮ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣಗಳನ್ನು ವಿವರಣೆಯನ್ನು ಮಾಡಬೇಕಿತ್ತು. 7ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಯಾವುವು. 8ನೇ ಪ್ರಶ್ನೆ ಇತ್ತು, ಬಾಲ್ಯ ವಿವಾಹದ ಪರಿಣಾಮಗಳು ಯಾವುವು ಅಂತ. ಸೊ ಇಷ್ಟು. ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ. ಒಟ್ಟು 5 ಪ್ರಶ್ನೆಗಳನ್ನು ನಾವು ಏನು ಮಾಡಿದ್ದೀವಿ ವಿದ್ಯಾರ್ಥಿಗಳೇ, 2 ಅಂಕಕ್ಕೆ ಕೇಳಿದ್ದೀವಿ. ಈ ಪ್ರಶ್ನೆಗಳನ್ನು 2ರಿಂದ 3 ವಾಕ್ಯಗಳಲ್ಲಾಗಲಿ ಅಥವಾ ಕನಿಷ್ಠ 4 ಅಂಶಗಳಲ್ಲಿ ಆದರೂ ತಾವು ಏನು ಮಾಡಬೇಕಪ್ಪ ಅಂತಂದರೆ 4 ಪಾಯಿಂಟ್ಸ್ಗಳನ್ನು ಇರ್ತಕ್ಕಂಥ ಹಾಗೆ ಉತ್ತರಗಳನ್ನು ಬರಿಬೇಕಾಗ್ತದೆ. ಇನ್ನು ಕ್ವಶನ್ ಪೇಪರ್ನ ಲಾಸ್ಟ್ ಭಾಗದಲ್ಲಿ ಹೋಗೋದಾದರೆ 4ನೇ ಭಾಗ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಟ್ಟು 2 ಪ್ರಶ್ನೆಗಳು, ಒಂದೊಂದಕ್ಕೆ 3 ಅಂಕ, ಒಟ್ಟು 6 ಅಂಕ. ಪ್ರಶ್ನೆ 10 ಇತ್ತು, 2ನೇ ಮಹಾಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿರಿ. 11 ಯುನೆಸ್ಕೋದ ಕಾರ್ಯಗಳನ್ನು ವಿವರಿಸಿರಿ ಅಂತ ಏನು ಮಾಡಿದ್ದೀವಿ. ಸೊ 3 ಅಂಕಕ್ಕೆ ಇತ್ತು. ಸೊ ಇದನ್ನು 3ರಿಂದ 4 ವಾಕ್ಯ ಅಥವಾ 6 ಅಂಶಗಳಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ತಾವು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಬರಿಬೇಕಿತ್ತು. ಇಷ್ಟು ನಾವೇನು ಮಾಡಿದ್ದೀವಿ ಅಂತಂದರೆ 10ನೇ ತರಗತಿಗೆ ಸಂಬಂಧಪಟ್ಟಂತೆ FA4ರ ಸಮಾಜ ವಿಜ್ಞಾನದ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ. ಉತ್ತರಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.